ಯಾರಿಲ್ ಬರ್ತಾರ ನಾಯಿ ಕೊಚ್ಬಿಡ್ತಾ ಮತ್ ಯಾಕೆ ಇಪ್ಪಟ್ಟಿ ಹೇಳ್ತಾ ಇದೀರಿ? ಇವತ್ತು ಮಧ್ಯಾಹ್ನ ನಮ್ಮ ಮಾವ ಬರ್ತಾ ಇದಾರೆ. ಅವ್ರು ಬರ್ತಾ ಇರೋದಕ್ಕೆ ನೀವ್ ಯಾಕೆ ಹಿಂಗ್ ಹೇಳ್ತಾ ಇದೀರಿ? ಅವ್ರ ದೃಷ್ಟಿಲಿ ನಾನು ಡಾಕ್ಟ್ರು. ಜಾನಿವ್ರಿ ನೀವ್ ಯಾನ್ ಹೇಳ್ತಿದಿರೋ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಒಂದೇ ಮಾತಲ್ಲಿ ಅರ್ಥ ಆಗೋ ತರ ಹೇಳ್ತೀನಿ ಕೇಳಿ. ಅವ್ರ ದೃಷ್ಟಿಲಿ ನಾನು ಡಾಕ್ಟ್ರು. ಅವ್ರು ಬಂದಾಗ ನಾನು ಡಾಕ್ಟರ್ ಆಗಿರ್ಬೇಕು. ಅದು ಹೆಂಗೆ ಸಾಧ್ಯ ಮಧುರವ್ರೆ? ಅಣ್ಣಯ್ಯಪ್ಪನವ್ರನ್ನ ಶಿಶುವಾರಕ್ಕೆ ಸೇರಿಸಿದ್ರು ಇನ್ನು ಕಲ್ತ್ಕೊಂಡು ತಿದ್ದಕ್ಕೆ 1 ತಿಂಗಳಾಯ್ತದೆ. ಅಂಥದ್ರಲ್ಲಿ 1 ದಿನದಲ್ಲಿ ಡಾಕ್ಟ್ರು ಮಾಡೋದೇನು ಹುಡುಗಾಟದ ಮಾತಾ? ಗೌಡ್ರೆ, ನಾ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಹೇಳಿ. ಜಾನಿ ಡಾಕ್ಟರ್ ಆಗ್ಬೇಕು ಅಂದ್ರೆ ನಿಜವಾದ ಡಾಕ್ಟರ್ ಆಗ್ಬೇಕು ಅಂತಲ್ಲ. ಅವ್ರ ಮಾವ ಬಂದ್ ಹೋಗೋವರೆಗೂ ಅವ್ರನ್ನ ಡಾಕ್ಟರ್ ತರ ನಾವು ಟ್ರೀಟ್ ಮಾಡ್ಬೇಕು ಅಷ್ಟೇ. ಅಣ್ಣಯ್ಯಪ್ಪನವ್ರು ಯಾಕೆ ಅವ್ರ ಸೋದರ ಮಾವನಿಗೋಸ್ಕರ ಡಾಕ್ಟರ್ ಆಗ್ಬೇಕು ಅಂತೀನಿ? ಅದು ಜಾನಿ ಡಾಕ್ಟರ್ ಆಗ್ಲಿ ಅಂತ ಅವ್ರ ಮಾವ 5 ಲಕ್ಷ ಕೊಟ್ಟಿದ್ರು. ಇವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಆ ದುಡ್ಡಲ್ಲಿ ನಾನು ಗ್ರೂಮಿಂಗ್ ಕ್ಲಾಸ್ ಓಪನ್ ಮಾಡಿದೆ. ಓಹೋ, ಇಲ್ಲದ ಸಮಾಚಾರ. ಹೌದು ಪಾರೋರೆ, ಅವ್ರು ಬಂದಾಗ ನಾನೇನಾದ್ರೂ ಡಾಕ್ಟರ್ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೊಟ್ಟಿರೋ 5 ಲಕ್ಷಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗುತ್ತೆ. ಓ ಈಗ ಅರ್ಥ ಆಯ್ತು ಕಂಬುಡಿ. ಅವ್ರು ಬಂದ್ ಹೋಗೋವರೆಗೂ ನೀವು ಟ್ಯಾಕ್ಟರ್ ತರ ನಾಟಕ ಆಡ್ಬೇಕಲ್ವಾ? ಪಾರೋರೆ, ಅದು ಡಾಕ್ಟರ್ ಅಲ್ಲ, ಡಾಕ್ಟ್ರು. ಹೇಳಿದ್ರಿ ಜಾಡ. ಈ ನಾಟಕ ಮಾಡಕ್ ಜಾಸ್ತಿ ಖರ್ಚಾಗಕ್ಕಿಲ್ಲ ಕಂಬುಡಿ. ಬಿಳಿ ಕೊಟ್ಟಿದ್ರೆ ಸಾಕು. ಅಷ್ಟು ಸಾಕಾಗಲ್ಲ ಪಾರೋರೆ, ಜೊತೆಗೊಬ್ಳು ನರ್ಸು ಬೇಕಲ್ವಾ? ಅದ್ ನಾನೇ ಆಯ್ತೀನಿ ಕಂಬುಡಿ. ಪಾರು ನರ್ಸ್ ಆಗೋದೇನೋ ಓಕೆ, ಬಟ್ ಪೇಷಂಟ್ ಯಾರಾಗ್ತಾರೆ? ಪ್ರೀತಿಯ ಪೇಷಂಟ್ ನಿಮ್ಮ ದಂಡಲೇ ಇಲ್ವಾ? ಏನಂದ್ರೆ? ಅಲ್ಲ, ನೀವು ದಂಡಲಿದ್ರೆ ನಾನು ಪೇಷಂಟ್ ತರ ಮನೆ ಕಳಕ್ ರೆಡಿ ಅಂದಿ. ಥ್ಯಾಂಕ್ ಯು ಗೌಡ್ರೆ. ಬಟ್ ಒಬ್ಬರೇ ಪೇಷಂಟ್ ಇದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಮಧುರವ್ರೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಆ ಕೆಕ್ಕಬಲ್ಗೂ ಉಮ್ಮತ್ತರು ಮಿಳ್ಗುವ ಪೇಷಂಟ್ ತರ ಮನೆ ಕಳಕ್ಕೆ ಹೇಳ್ತೀನಿ. ಗುಡ್ ಐಡಿಯಾ ಪಾರೋರೆ, ಹಾಗೆ ಮಾಡೋಣ. ಆದ್ರೆ ಒಂದು ಸಣ್ಣ ಸಮಸ್ಯೆ. ಯಾನ ಬಿಳಿ ಕೋಟ್ ಎಲ್ಲಿಂದ ತರೋದು ಅಂತಲಾ? ಅದಲ್ಲ ಪಾರೋರೆ, ಅದನ್ನ ನಮ್ಮ ಡಾಕ್ಟರ್ ಹತ್ರ ವ್ಯವಸ್ಥೆ ಮಾಡ್ಕೋಬಹುದು. ಈ ಪೇಷಂಟ್ಗಳನ್ನ ಮೇಂಟೈನ್ ಮಾಡೋಕೆ ಒಂದು ಹಾಸ್ಪಿಟಲ್ ಬೇಕಲ್ವಾ? ಮಧುರವ್ರೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ನಮ್ಮೊಟ್ಟಿನೇ ಆಸ್ಪತ್ರೆ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆ ಎಷ್ಟು ಸಹಾಯ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಲವ್ ಮಾಡಿ ಏನು ಪ್ರಯೋಜನ? ಅಲ್ಲ, ಎದುರ ಬದ್ರ ಅಟ್ಟಿಯವರಾಗಿದ್ಕೊಂಡು ನಿಮ್ಮ ಕಷ್ಟಕ್ಕೆ ನಾನು ಇಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಅಂದು. ಸರಿ ಗೌಡ್ರೆ, ನೀವು ಹೋಗಿ ಹಾಸ್ಪಿಟಲ್ ಸೆಟಪ್ನ ರೆಡಿ ಮಾಡ್ಕೊಳ್ಳಿ. ಮಧುರವ್ರೆ, ಅದನ್ನ ರೆಡಿ ಮಾಡಬೇಕು ಅಂದರೆ 1 ದಿನ ಬೇಕಾಯ್ತದೆ. ಅವ್ರ ಮಾವ ಬಂದಾಗ 1 ದಿನ ಅಟ್ಟಿಯಿಂದ ಆಚೆ ಕಳಿಸ್ಬೇಡಿ. ಅಷ್ಟರಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡಿಬಿಡ್ತೀನಿ. ಓಕೆ ಮಧುರವ್ರೆ, ಇನ್ನೊಂದು ಮುಖ್ಯವಾದ ವಿಷಯ. ಅಣ್ಣಯ್ಯಪ್ಪನವರು ಡಾಕ್ಟರ್ ಆಗಿರೋ ಹುಮ್ಮಸ್ಸಲ್ಲಿ ನನಗೆ ಸೂಜಿ ಚುಚ್ಚಬಾರ್ದು ಅಂತೇಳಿ. ಯಾಕಂದ್ರೆ ನನಗೆ ಸೂಜಿ ಕಂಡ್ರೆ ಭಯ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಗೌಡ್ರೆ. ಬೈ ಚಾನ್ಸ್ ಇಂಜೆಕ್ಷನ್ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಒಂದೇ ಒಂದು ತಗೊಂಬಿಡಿ. ನಮಸ್ಕಾರ ಜಾನಿ ಅವರೇ, ಏನು ಫೋನ್ ಮಾಡಿ ಕರೆಸಿದ್ದು? ತುಂಬಾ ದಿನ ಆಗಿತ್ತಲ್ಲ ಡಾಕ್ಟ್ರೆ, ಒಂದು ಮುತ್ತು ಕೊಡೋಣ ಅಂತ ಕರೆದೆ. ಕಾಮಿಡಿ ಇಲ್ಲ, ಸೀರಿಯಸ್. ಯಾವಾಗ್ಲೂ ಆ ಪೇಷಂಟು ಈ ಪೇಷಂಟು ಅಂತ ಟೆನ್ಷನ್ ಅಲ್ಲೇ ಇರ್ತೀರಾ. ಅದಕ್ಕೆ ಇವತ್ತು ಜೊತೆಲಿ ಕೂತ್ಕೊಂಡು 1 ಕಪ್ ಕಾಫಿ ಕುಡಿದು ಕಷ್ಟ ಸುಖ ಮಾತಾಡೋಣ ಅಂತ ಕರೆದೆ. ಇಷ್ಟೊಂದು ಐಸ್ ಇಡ್ತಿದ್ರ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡಿದ್ರಿ ಅಂತ ಅರ್ಥ. ಹೇಳಕ್ ಮುಂಚೆ ಅರ್ಥ ಆಗೋಯ್ತಾ? ಈ ಕೋಟ್ ಬೇಕಾಗಿತ್ತು ಡಾಕ್ಟ್ರೆ. ರೀ, ಹೇಳಿದ ತಕ್ಷಣ ಬಿಚ್ಕೊಡಕ್ಕೆ ಇದು ಗೌಡ್ರು ಮಾರೋ ಪಟಾಪಟಿ ಚಡ್ಡಿ ಅನ್ಕೊಂಡ್ರ? ಇದನ್ನ ಹಾಕೊಳ್ಬೇಕಾದ್ರೆ ನಾನು 5 ವರ್ಷ ಮಣ್ಣು ಹೊತ್ತಿದ್ದೀನಿ ಗೊತ್ತೇನ್ರಿ? ಕಾಲೇಜಿಂದ ಡಿಬಾರ್ ಮಾಡ್ಬಿಟ್ಟಿದ್ರ ಡಾಕ್ಟ್ರೆ? ಅಂದ್ರೆ ನಿಮ್ಮ ಕಣ್ಣಿಗೆ ಇದು ಬರೀ ಕೋಟ್ ತರ ಕಾಣ್ಬೋದು, ಆದ್ರೆ ಇದನ್ನ ಹಾಕೊಳ್ಬೇಕಾದ್ರೆ 5 ವರ್ಷ ಕಷ್ಟ ಪಡ್ಬೇಕಂದೆ. ಅದಕ್ಕೆ ಡಾಕ್ಟರ್ ನಿಮ್ಮನ್ನ ಗ್ರೇಟ್ ಅನ್ನೋದು. ನೀವು ಯಾವತ್ತೂ ನನ್ನ ಗ್ರೇಟ್ ಅಂದಿಲ್ಲ, ಇವತ್ತು ನನ್ನ ಗ್ರೇಟ್ ಅಂತಿದ್ರೆ ಅಂದ್ರೆ ಏನೋ ನನ್ನಿಂದ ಆಗ್ಬೇಕು. ಹೌದು, ಈ ಕೋಟ್ ಯಾಕಬೇಕು? ಬರೀ ಕೋಟ್ ಅಲ್ಲ ಡಾಕ್ಟ್ರೆ, ಕಿಟ್ಟು ಬೇಕು. ಡಾಕ್ಟರ್ ವೇಷ ಹಾಕೊಂಡು ಯಾರಿಗೂ ಯಾಮರ್ಸೋ ಪ್ಲಾನು. ನಿಮ್ಮನ್ನಲ್ದೆ ಯಾರನ್ನ ಯಾಮರ್ಸೋದು ಡಾಕ್ಟ್ರೆ? ನಾನು ಯಾರನ್ನೂ ಯಾಮರ್ಸ್ತಿಲ್ಲ ಡಾಕ್ಟ್ರೆ. ಮತ್ತೆ ಈ ಕೋಟು ಕಿಟ್ಟು? ಡಾಕ್ಟ್ರೆ, ಊರಿಂದ ನಮ್ಮ ಮಾವ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ. ನಾನು ನಿಮ್ಮಷ್ಟು ಬುದ್ಧಿವಂತ ಆಗಿಲ್ಲದೆ ಇರೋದ್ರಿಂದ ನಾನು ಡಾಕ್ಟರ್ ಆಗಕ್ಕಾಗಲಿಲ್ಲ. ಅವ್ರು ಮೊದಲೇ ಹಾರ್ಟ್ ಪೇಷಂಟು. ಅವ್ರು ಬಂದಾಗ ನಾನು ಡಾಕ್ಟರ್ ಅಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಾರೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಡಾಕ್ಟರ್ ಆಗಬೇಕು ಅಂತ ಅರ್ಥ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಡಾಕ್ಟರ್ ಅಂತ ಸುಳ್ಳು ಹೇಳೋದು ಅಪರಾಧ. ಒಂದು ಪ್ರಾಣ ಉಳಿಸೋದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪ ಡಾಕ್ಟ್ರೆ? ತಪ್ಪಲ್ಲ, ಆದ್ರೆ ಆಯ್ತು ಬಿಡಿ ಡಾಕ್ಟ್ರೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾಳೆ ನಮ್ಮ ಮಾವ ಬಂದು ನಾನು ಡಾಕ್ಟರ್ ಅನ್ನೋ ವಿಷಯ ಗೊತ್ತಾಗಿ ಎದೆ ಹೊಡ್ಕೊಂಡು ಸಾಯ್ತಾರೆ. ಆ ಸಾವಿಗೆ ನೀವು ಕಾರಣ ಆಗ್ತೀರ. ಬೇಡಪ್ಪ, ನಾನೀಗಾಗಲೇ ತುಂಬಾ ಸಾವಿಗೆ ಕಾರಣ ಆಗಿದ್ದೀನಿ. ನಿಮಗೆ ಕೋಟು ಕಿಟ್ಟು ಅಷ್ಟೇ ಬೇಕಾಗಿರುತ್ತಾನೆ.
ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ಸ್, ನೀನೇ ಇಟ್ಕೋ. ಹಾಗಾದ್ರೆ ಬಿಸಿ ಕಾಫಿ ಮಾಡ್ಕೊಡ್ಲಾ? ಕಾಫಿ ಟೀ ನೀನೇ ಕುಡ್ಕೋ. ಕೋಟು ಕಿಟ್ಟು ಕೊಟ್ಟಿದ್ದಕ್ಕೆ ದಿನಕ್ಕೆ 200 ರೂಪಾಯಿ ಬಾಡಿಗೆ ಕೊಡು. ಮುತ್ತು ಕೊಡಕ್ಕಂತ ಕರ್ಸಿದ್ಯಲ್ಲ, ಕೊಡ್ಲಾ? ಯಾಕಪ್ಪ ಇಷ್ಟೊತ್ತು ಸೈಲೆಂಟ್ ಆಗಿದೆ? ಡಾಕ್ಟ್ರ್ ಬಂದ್ಮೇಲೆ ಒಳ್ಳೆ ಸೈರನ್ ಥರ ಅಂತ ಅಳ್ತಾ ಇದೆಯಾ? ಇಂಜೆಕ್ಷನ್ ಅಂದರೆ ಭಯನಾ? ಇಂಜೆಕ್ಷನ್ ಅಂದ್ರೆ ಭಯ ಇಲ್ಲ ಅಂತ ಅಳ್ತಾ ಇದ್ದೀನಿ. ಇವನ್ ಕೈ ಏನಾಯ್ತು? ಬಟ್ಟೆ ತೊಳೆಯೋ ಮಿಷಿನ್ ತರ ಕೈ ತೊಳೆಯೋ ಮಿಷಿನ್ ಕಂಡಿಡಿಯಕ್ ಹೋಗಿ ಕೈ ಗೇಟ್ ಮಾಡ್ಕೊಂಡವ್ರೆ ಅನ್ನಿ. ಮತ್ತೆ ಇವನ್ ಕಾಲು? ಕಾಲ್ ತೊಳೆಯೋ ಮಿಷಿನ್ ಕಂಡಿಡಿಯಕ್ ಹೋಗಿ. ಸಾಕು, ಇನ್ ಯಾವ ಮಿಷಿನ್ ಕಂಡಿಡಿಬೇಡ ನೀನು. ಡಾಕ್ಟ್ರೆ, ಇವ್ರಿಗೂ ಸೂಜಿ ಚುಚ್ಚಿರಿಯಾ? ಇಲ್ಲಪ್ಪ ಅವರೇ, ಬರೀ ನಿದ್ದೆ ಮಾತ್ರ ಕೊಡಿ ಸಾಕು. ಅಲ್ಲ, ಇವ್ನು ನಿದ್ದೆ ಮಾತ್ರ ಸರಿ ಹೋಗ್ತಾನಾ? ಮಾವ, ಅದೇ ನನ್ನ ಟ್ರೀಟ್ಮೆಂಟ್ ಗುಟ್ಟು. ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ, ಬನ್ನಿ. ಸ್ವಲ್ಪ ನೋಡೋ. ಅದನ್ನ ಆಮೇಲೆ ನೋಡ್ತೀನಿ. ಬಿತ್ನೆಗೆ ಬಿಟ್ಟಿರೋ ಬೀಟಿ ಬದನೆಕಾಯಿ ಥರ ಗುಂಡಕ್ಕಿದ್ದಾನೆ. ಇವನ್ಗೇನಾಯ್ತು? ಕಾಮಕ್ ಹೋಗೋರೆ. ಕಾಮನ? ಬರೋರೆ, ಅದು ಕಾಮ ಅಲ್ಲ, ಕೋಮ. ಹೇಳಿದ್ರಿ ಜಾಡ. ಅಯ್ಯೋ ಪಾಪ, ತಲೆ ಎಲ್ಲ ಶೈನಿಂಗ್ ಹೊಡಿತಾ ಇದೆ. ಇವ್ನು ಕೋಮಾಗ ಹೇಗೆ ಹೋದ? ಮಾವ, ಇವನು ವಯಸ್ಸಲ್ಲಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದ. ಆ ಹುಡುಗಿ ಎಷ್ಟು ವರ್ಷ ಅಂತ ಪ್ರೀತಿ ಮಾಡೋದು, ಮದುವೆ ಮಾಡ್ಕೋ ಅಂತ ಹೇಳಿದ್ಲು. ಅದಕ್ಕೆ ಇವನು, ನಾನು ಮದುವೆಗಿದ್ವೆ ಆಗಲ್ಲ, ಬರೀ ಪ್ರೀತಿ ಮಾಡ್ಕೊಂಡೇ ಇರ್ತೀನಿ ಅಂತ ಅಂದ. ಆ ಹುಡುಗಿ ಕೋಪ ಬಂತು, ಸೌಡ್ ತಗೊಂಡು ತಲೆಗೆ ಹೊಡೆದ್ಬಿಟ್ಲು. ಅವಾಗಿಂದ ಇವ್ನು ಕೋಮಾಗ ಹೋಗ್ಬಿಟ್ಟ. ಪ್ಲೀಸ್ ಕಣೋ, ಇವ್ನು ಹೇಗೆ ಬಾರ ಮುಂಚೆ ಇವ್ನು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡೋ. ಆಯ್ತು ಮಾವ. ಏನಮ್ಮ, ನಿಂಗೆ ಮದುವೆ ಆಗಿದೆಯಾ? ಇವನು ಕೋಮಾದಿಂದ ಆಚೆ ಬಂದಾಗ ಪ್ಲೀಸ್ ಇವ್ನು ಮದುವೆ ಮಾಡ್ಕೋ. ಮಾವ, ಅವಳಿಗೆ ಹುಡುಗ ಫಿಕ್ಸ್ ಆಗಿದ್ದಾನೆ. ಸಾರಿಮ್ಮ, ಈ ವಿಷಯ ನಂಗೆ ಗೊತ್ತಿರಲಿಲ್ಲ. ನೀನೇನು ವರಿ ಮಾಡ್ಕೊಬೇಡಪ್ಪ. ನೀನು ಕೋಮಾದಿಂದ ಆಚೆ ಬಂದಾಗ ನಾನೇ ನಿನ್ನ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ. ನಾನು ಹೇಳಿದೀನಿ ಕಿವಿ ಕೇಳಿಸ್ತೋ ಏನೋ. ಮಾವ, ನೀವು ಯಾರಿಗೂ ಮದುವೆ ಮಾಡಿಸೋದು ಬೇಕಾಗಿಲ್ಲ. ಬರೋರೆ, ಗೌಡ್ರ ಜೊತೆ ಇವನ್ನ ರಾತ್ರಿ ಮನೆಗೆ ಕಳಿಸ್ಕೊಡಿ. ಆಯ್ತು ಡಾಕ್ಟ್ರೇ. ನಾನೇ ಕರ್ಕೊಂಬರ್ಬೇಕು? ಇವನ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ನಿಮ್ಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತೀನಿ. ಬನ್ನಿ. ಅಂಕಲ್, ಹೇಗನ್ಸ್ತು ನಿಮ್ ಸೋದರಳ್ಳಿನ ಹಾಸ್ಪಿಟಲ್? ಹಾಸ್ಪಿಟ್ಲ್ ತುಂಬ ಚೆನ್ನಾಗಿದೆ ಅಮ್ಮ. ಅದರಲ್ಲೂ ಇವನು ಪೇಷಂಟ್ಸ್ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ಮನ್ಸಿಗೆ ತುಂಬ ಸಂತೋಷ ಆಯಿತು. ಕೊಟ್ಟಿರೋ 5 ಲಕ್ಷ ಮರೆಯೋಷ್ಟು ಸಂತೋಷ ಆಯ್ತಾ? ಆ ಸಂತೋಷ ಯಾವತ್ತೂ ಆಗೋದಿಲ್ಲ, ಆಗೋದೂ ಇಲ್ಲ. ಅಂಕಲ್, ಬಂದಾಗ್ಲಿಂದ ಮನೇಲೇ ಇದ್ದೀರಾ? ಹೋಗಿ ಬ್ಯಾಂಗ್ಳೂರ್ ಸುತ್ತಾಡ್ಕೊಂಡ್ ಬನ್ನಿ. ಸುತ್ತಾಡೋ ವಯಸ್ಸಲ್ಲಮ್ಮ ನಂದು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಣ. ಏನದು ಅಂಕಲ್? ಅದು ನಿಂಗೆ ಹೇಳೋವಂಥದ್ದಲ್ಲ, ನಿಂಗೆ ತೋರಿಸೋವಂಥದ್ದು. ತೋರ್ಸುವಂತದ್ದ? ಜಾನಿ ಹೆಸರು ಬದ್ದಿರೋ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾ? ಹೌದಮ್ಮ, ಅದು ತುಂಬ ಬೆಳೆ ಬಾಳುವಂಥದ್ದು. ಆ ಜಾಗದಲ್ಲಿ ಒಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿದೆ, ಅದನ್ನು ಇವ್ನು ತೋರಿಸ್ಬೇಕು. ಅಂಕಲ್, ಜಾನಿ ಈ ವಿಷಯದಲ್ಲಿ ವೀಕು. ನನಗೆ ತೋರಿಸಿ, ನಾನೇ ನೋಡ್ತೀನಿ. ಅದು ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಯಾಕೆ ನೋಡ್ಬಾರ್ದು? ನೀವ್ ಸುಮ್ನಿರಿ ಜಾನಿ. ಅಂಕಲ್ ತೋರಿಸಿ. ಇಲ್ಲಮ್ಮ, ಅದು ರೂಮಲ್ಲಿದೆ, ನಾನು ರೂಮಲ್ಲಿ ಇವ್ನಿಗೆ ತೋರಿಸ್ತೀನಿ. ನಾನು ನೋಡ್ಕೊಂಬಂದು ಅದೇನು ಸಮಸ್ಯೆ ಅಂತ ಹೇಳ್ತೀನಿ. ಅಬ್ಬಾ, ಈಗಲಾದ್ರೂ ನೋಡ್ತೀನಿ ಒಪ್ಕೊಂಡಿಯಲ್ಲ, ಅಷ್ಟೇ ಸಾಕು. ಬಾರೋ, ನಿನ್ನ ಮೂಡ್ ಚೇಂಜ್ ಆಗಿ ಮುಂಚೆ ತೋರಿಸ್ಬಿಡ್ತೀನಿ. ನೀನು ನಡಿ ಹೇಳ್ತೀನಿ. ಬಾವು, ಕೊಡಿ, ನಾನು ಶಾಖ ಕೊಡ್ತೀನಿ. ಅವರು ಸೂದಿ ಚುಚ್ಚಲ್ಲ, ಅವ್ರ ಮಾವನ ಮುಂದೆ ನಾಟಕ ಮಾಡ್ತಾರೆ ಅಂದ್ಬಿಟ್ಟು ಏನೇನು ಸೂದಿ ಚುಚ್ಚಿಸ್ಬಿಟ್ಟೆ. ಅದು ಜನಗಳು ಕೂಡ ಸೂಜಿ ಥರ ಇರಲಿಲ್ಲ, ಎಮ್ಮೆಗಳಿಗೆ ಚುಚ್ಚೋ ಸೂಜಿ ಥರ ಇತ್ತು. ನಿಮ್ಮನ್ನ ಎಮ್ಮೆ ಅನ್ಕಂಡೆ ಆ ಸೂಜಿ ಚುಚ್ಚಿರೋದು. ನಮ್ಮ ಬಾವನ ಎಮ್ಮೆಗೆ ಅಂದ್ರೆ ಚೆನ್ನಾಗಿರಕ್ಕಿಲ್ಲ. ಆಮೇಲೆ ಕತ್ತೆಗಳು ಸೂಜಿನ ಚುಚ್ಬಿಡ್ತೀನಿ. ಕೊಡ್ತೀರಾ? ಈ ಕೋಮದಲ್ಲಿ ಇದನ್ನಲ್ಲ ಇವನಿಗೆ ಕೊಡಿ. ಅಡ ಉಮ್ಮತ್ತೂರು ಮಿಳ್ಳೆ, ನಾನು ಇಲ್ಲಿ ನೋವು ಒದ್ದಾಡ್ತಾವ್ನಿ, ನಿನಗೆ ಆಟಗುಳಿ ಆಗ್ಬಿಟ್ಟದಲ್ವಾ? ಮತ್ತೆ ಇನ್ನೇನ್ ಗೌಡ್ರೆ, ಐಡಿಯಾ ಕೊಟ್ಟವ್ರು ನೀವು ತಾನೆ, ಅನ್ಭವಿಸಿ. ಗೌಡ್ರೆ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕಪ್ಪ? ಜಾನಿಬಾಯಿ ಕೋಮದಲ್ಲಿದ್ದವನ್ನ ಎಪ್ಸಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ನೆನ್ಸ್ಕೊಂಡು ಭಯ ಆಗ್ತಾ ಇದೆ. ಭಯ ಪಡ್ಲೇಬೇಕು. ಯಾಕೆ? ಜಾನಿ ಅಣ್ಣ ರಾತ್ರಿ ಕೊಡೋ ಶಾಕ್ ಟ್ರೀಟ್ಮೆಂಟ್ ಯಾವುದು ಅಂತ ಗೊತ್ತಾ? ಯಾವುದು? ನಿಜವಾಗ್ಲೂ ಕರೆಂಟ್ ಶಾಕ್ ಕೊಟ್ಟು ನಿಜವಾಗ್ಲೂ ಕೋಮ ಕಳಿಸ್ಬಿಡ್ತಾರೆ. ಗೌಡ್ರೆ, ನೀವು ಕೋಟಿ ಕೊಟ್ರು ನಾನು ಈ ನಾಟಕಕ್ಕೆ ಬರಲ್ಲ. ಕೋಮದಲ್ಲಿದ್ದವನು ಕೋಮಲ ಅನ್ನೋ ನೋಡಿ ಕೋರ್ಮಂಗ್ಲಾಗ ಓಡೋದು ಅಂತ ಸುಳ್ಳು ಹೇಳ್ಬಿಡಿ. ನೋಡಕ್ಕೆ ಕಬುಲ, ಕರೆಂಟ್ಲಿ ಯಾರು ಶಾಕ್ ಟ್ರೀಟ್ಮೆಂಟ್ ಕೊಡಲ್ಲ. ಮತ್ತೆ ಇನ್ಯಾವ್ದ್ರಲ್ಲಿ ಕೊಡ್ತಾರೆ ಗೌಡ್ರೆ? ಡಾಕ್ಟರ್ ಕೇಳ್ಕೊಂಬಂದು ಹೇಳ್ತೀನಿ. ಗೌಡ್ರೆ, ನೀವು ಒಳ್ಳೆಯವರಾಗಕ್ಕೆ ನಮ್ಮನ್ನ ಬಲಿಪಶು ಮಾಡಬೇಡಿ. ಕೊಡಲ್ಲ ಅಂತಾನೆ ನಮ್ಮ ಎದುರುಗಡೆ 2 ಸಲ ಇಂಜೆಕ್ಷನ್ ಚುಚ್ಬಿಟ್ರು. ಶಾಕ್ ಟ್ರೀಟ್ಮೆಂಟ್ ಕೊಡಲ್ಲ ಅಂತಾಳೆ ಏನಾದ್ರೂ ಸೂರಿಗೆ ಕೊಟ್ಬಿಟ್ರೆ ಅನ್ಯಾಯವಾಗಿ ನಾವು ಸೂರಿ ತಿತ್ತಿ ಊಟ ಮಾಡ್ಬೇಕಾಯ್ತದೆ. ನೋಡ್ರಪ್ಪ, ನಿಮಗೂ ಅನುಮಾನ ಬೇಡ, ನಮಗೂ ಅನುಮಾನ ಬೇಡ. ನೆಟ್ಗ ಮಧುರ ಅವ್ರ ತಮ್ಗೆ ಹೋಗೋ ಸಮಸ್ಯೆನ ಹೇಳ್ಕೊಳ್ಳೋ,
ಪರಿಹಾರನ ತಗೊಳ ಬರೋ. ಬೆಸ್ಟ್ ಐಡಿಯಾ ಗೌಡ್ರೆ. ಮುಂದೆ ಏನು ಸಮಸ್ಯೆ ಆಗಲ್ಲ ಅಂತಿದ್ರೆ ನಾಟಕನ ಕಂಟಿನ್ಯೂ ಮಾಡೋಣ. ಆಯ್ತು ಬನ್ನಿ ಹೋಗೋ. ನೀವು ಹೋಗ್ಬಿಟ್ಟು ಬನ್ನಿ, ನಾ ಮಲಗಿರ್ತೀನಿ. ಯಾಕಪ್ಪ ನಿನಗೆ ಕೈ ಕಾಲು ಸೇದೋಗಿದ್ದ? ಏನೋ ಮಾತಾಡ್ಬೇಕು ಅಂತ ಕರೆದ್ರಲ್ಲ, ಏನ್ ಹೇಳಿ ಗೌಡ್ರೆ? ಯಾನ ಅಂತ ಹೇಳೋದು ಮಧುರ ಅವ್ರೆ, ನಾವೆಲ್ಲ ನಿಮ್ಗೋಸ್ಕರ ನಾಟಕ ಮಾಡಕ್ ಒಪ್ಕೊಂಡು, ಆದ್ರೆ ಅಣ್ಣಯ್ಯಪ್ಪನವರು ನಮ್ಮನ್ನೆಲ್ಲ ಬಲಿಪಶು ಮಾಡ್ಕೊತವ್ರೆ. ಇದು ನ್ಯಾಯವಾ? ಏನಾಯ್ತು ಅಂತ ಸ್ವಲ್ಪ ಬಿಡಿಸ್ ಹೇಳಿ. ಇದು ಬಿಡ್ಸ್ ಹೇಳೋ ಸಮಸ್ಯೆ ಅಲ್ಲ ಮಧುರ ಅವರೇ, ತೋರ್ಸ್ ಹೇಳೋ ಸಮಸ್ಯೆ. ನೀವಿಬ್ರು ಒಟ್ಟೊಟ್ಟಾಗಿ ಮಾತಾಡ್ತಿದ್ರೆ ನನಗೇನು ಅಂತ ಅರ್ಥ ಆಗುತ್ತೆ. ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಶಂಕರೇಶ್ವರ ಒಳ್ಳೇದು ಮಾಡಪ್ಪ. ಈ ಪಾರು ಬೊಡ್ಡೆತ್ತದೆ ಯಾಕೆ ಇಲ್ಲಿ ಬಂದು ಮನೆ ಕಡ? ಇವಳು ಹೆಂಗೆ ಬಿಟ್ರೆ ಏನೇನೋ ಮಾಡಕ್ ಬಿಡ್ತಾಳೆ. ಪಾರು ಪಾರು ಮಾತಾಡ್ತಾ ಇಲ್ವಲ್ಲಪ್ಪ, ಮಾತಾಡಿದ್ರೆ ತಕೊಂಡ್ಬಿಟ್ಟಿದ್ದಾಳೆ. ಹೆಂಗೋ ಮಾಡ್ತೀನಿ. ಅಕ್ಕ ಪುಲ ಬೊಡ್ಡೆತ್ತದೆ. ನಾಲ್ಗನ್ನ ಆಚೆ ಬಿಟ್ಕೊ ಮಲಗಿರೋದು ನೋಡ್ಬಿಟ್ಟು ದಯ್ಯ ಅಂತ ಎದ್ರಕೊಂಬಿಟ್ಟಲ್ಲಪ್ಪ. ಮಾಡ್ತೀನಿ. ಅಡಕೆ ಅಕ್ಕಬುಲ, ಅಡಕೆ ಅಕ್ಕಬುಲ. ಏನಪ್ಪ ಅಳ್ಳಾಡ್ತಾ ಇಲ್ವ? ಹೋಗಿಬಿಟ್ನೆ ಹೆಂಗೋ ಉಸಿರಾಡ್ತಾವನೆ. ಅಡಕೆ ಅಕ್ಕಬುಲ, ಬಾಯಿ ಮುಚ್ಕೊ ಒಳಕೋಗ್ಬಿಡ್ತೀನಿ. ಗೌಡ್ರೆ ಯಾಕೆ ಹೊಡೆದ್ರಿ? ಅಡ ನಮ್ಮಟ್ಟಿ ಒಳಕ ಅದು ನನ್ನ ಕ್ವಾಣ ಒಳಕ್ ಬಂದು ನನ್ನ ದಂಡಲ್ಲೇ ಮಲಿಕೊಳ್ಳೋದಲ್ದೆ ಯಾಕೆ ಹೊಡೆದ ಅಂತ ಬೇರೆ ಕೇಳಿ. ಯಾಕೆ ಕೂಡ ಬಂದು ಮಲಿಕೊಂಡ? ಹಾಲಲ್ಲಿ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಇಲ್ಲಿಗೆ ಬಂದು ಮನಿಕಂತ ಯಾರು ಹೇಳ್ದವ್ರು? ಆಪ್ತ ರಕ್ಷಕಿ ಪಾರು ಅವರು. ನನಗೆ ಗೊತ್ತಿಲ್ದಂಗ ನಿನ್ನ ಹಟ್ಟಿ ಒಳಕ್ ಬಿಟ್ಕೊಂಡಿದ್ದಾಳ. ಮಾಡ್ತೀನಿ ಪಾರು. ಏ ಪಾರು ಬಂದಿ ಶ್ರೀ ರಾಮಚಂದ್ರ ಗೌಡ್ರೆ. ಯಾನ ಒತ್ತಾರೆ ಈ ಪಾಟಿ ಗೆಪ್ತಿ ಮಾಡ್ಕೋತಿದ್ರಲ್ಲ? ಗೆಪ್ತಿ ಮಾಡ್ಕೊಳ್ಳೋದು ಹಂಗಿರ್ಲಿ, ಈ ಕೆಕ್ಕ ಬುಲ ಬೊಡ್ಡೆದನ್ನ ಹಟ್ಟಿ ಒಳಗೆ ಸೇರ್ಸ್ಕೊಂಡವ್ರು ಯಾರ? ಯಾರೋ ಬುಲ್ಡರ್ ಬಂದು ಇವ್ರನ್ನ ಒದ್ದು ಓಡಿಸ್ಬಿಟ್ಟವ್ರಂತೆ. ಪಾರು ಅವರೇ, ಅದು ಬುಲ್ಡರ್ ಅಲ್ಲ, ಬಿಲ್ಡರ್. ಹೇಳಿದ್ರಿ ಜಾಡ. ಅದೆಂತದ್ದು ದೊಡ್ಡ ದೊಡ್ಡ ಅಡ್ಡಿಗಳು ಕಟ್ಟಗೋಸ್ಕರ ಇವ್ರನ್ನ ಬೀದಿ ಪಾಲ್ ಮಾಡ್ಬಿಟ್ಟವ್ರೆ. ಇನ್ಮ್ಯಾಕೆ ಇವ್ರು ನಮ್ಮ ಮಟ್ಟಿಲೇ ಇರ್ತಾರೆ? ಇವ ನಮ್ಮ ಮಟ್ಟಿಲಿ ಇರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕು. ನನ್ನ ಪರ್ಮಿಷನ್ ಇಲ್ಲದೆ ಹೆಂಗ ಹಟ್ಟಿ ಒಳಗೆ ಸೇರ್ಸ್ಕೊಂಡೆ? ಅತ್ತೆಯವ್ರು ಫೋನ್ ಮಾಡಿ ಕೇಳ್ದಿ, ಇಂಥ ಟೈಮಲ್ಲಿ ನಾವು ಸಹಾಯ ಮಾಡ್ದೆ ಇನ್ಯಾರು ಸಹಾಯ ಮಾಡೋರು? ಅದಕ್ಕೆ ನಮ್ಮ ಮಟ್ಟಿಲೇ ಇಟ್ಕೊಂಡು ಕೂಸ್ತರ ಚೆನ್ನಾಗಿ ನೋಡ್ಕೊಂತ ಹೇಳಿದ್ರು. ನಿಮ್ಗೆ ಆ ಪಾಟಿ ಅನುಮಾನ ಇದ್ರೆ ಅತ್ತೆಯವ್ರನ್ನೇ ಫೋನ್ ಮಾಡಿ ಕೇಳ್ಕೊಳ್ಳಿ. ಫೋನ್ ಮಾಡೋಕ್ಕೆಲ್ಲ ಈಗ ಟೈಮ್ ಇಲ್ಲ. ಈಗ ದಿನನಿತ್ಯದ ಕಾರ್ಯ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ನಿಮ್ಮ ತಿಥಿ ಕಾರ್ಯ ಮಾಡ್ತೀನಿ. ಬಾರು ಇದಕ್ಕೆ ಯಾಕೆ ಬೀಗ ಹಾಕೊಂಡ್ ಮಡಿಕೊಂಡಿದೆ? ಒಳಗೆ ನಾನಿದ್ದೇನಲ್ಲ ಅದಕ್ಕೆ. ಅಂದ್ರೆ ನನಗೆ ಗೊತ್ತಿಲ್ದಂಗ ಇನ್ನೊಬ್ಬನ ಹಟ್ಟಿ ಒಳಗೆ ಸೇರಿಸ್ಕೊಂಡಿದೆಯಾ? ಏಯ್ ಯಾವ ನಾವು ಬಿರ್ಬಿರ್ ನಾಚಕ್ ಬಾ. ಇಲ್ಲೇನು ಕಪ್ಪಿ ಕುಣಿಸ್ತಾ ಇದ್ದಾನೆ ಅಲ್ಲಿ ಕಿರಿಯಾಕ ಹೋಗತ್ತಾಗ. ನಾಚ್ಕ ಹೋಗೋದ್ ಹಂಗಿರ್ಲಿ, ನೀವು ಒಳಕ್ ಹೋಗೋವರೆಗೂ ಹುಸಿ ಹುಷಾರು. ಅಡ ಉಮ್ಮತ್ತೂರು ಮಿಳ್ಳ ಬಿರ್ನ ಆಚು ಬಡ. ಲಾಕ್ ಓಪನ್ ಇದೆ, ಬರ್ಬೋದು. ಬರ್ನಿಲ್ಲ ಅಂದ್ರೆ ಬೆಡ ಪೆಟ್ಟು ಬಿಡ್ತೀನಿ ಬಾಚ್ಕ. ಗೌಡ್ರೆ ಬರ್ತಾ ನೀರು ಯಾಕೆ ಟೆನ್ಷನ್ ತಗೋತೀರಾ? ಹಂಗಂದಯ್ಯ ಕರಿಬೇಕು ನಿನ್ನ. ಮಧುರ ಅವ್ರ ಬನ್ನಿ ಗೌಡ್ರೆ, ತಿಂಡಿ ಆಯ್ತಾ? ಆಯ್ತು. ನಿಮ್ಮ ಕೈಯಾರ ನೀವು ತಿನ್ಸಿರಿ, ಇನ್ನೊಂದ್ಸರಿ ತಿಂತೀನಿ. ಏನಂದ್ರೆ? ನಮ್ದಾಯ್ತು ನಿಮ್ದಾಯ್ತಾ ಅಂದಿ. ಆಯ್ತು ಗೌಡ್ರೆ. ಏನಿವತ್ತು ಅಂಗಡಿಗೆ ಹೋಗಲ್ವಾ? ಹೋಗ್ತಾ ಇದ್ದೀವಿ ಮಧುರ ಅವ್ರೆ. ನಿಮ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಅದಕ್ಕೆ ಬಂದಿ ಅನ್ನಿ. ಏನ್ ವಿಷಯ ಗೌಡ್ರೆ? ಮಧುರ ಅವ್ರೆ, ನಮ್ಮ ಪಾರು ಹೊಸಿನೂ ಬುದ್ಧಿ ಇಲ್ಲ, ದಂಡು ಪಟ್ಟಿತ್ತದು ಅನ್ನಿ. ಯಾಕೆ? ಏನಾಯ್ತು ಈಗ? ನೋಡಿ ಮಧುರ ಅವ್ರೆ, ಆ ಕೆಕ್ಕಬುಲ್ಗೂ ಉಮ್ಮತ್ತರು ಮಿಳ್ಳಿಗೂ ಹಟ್ಟಿ ಇಲ್ಲ ಅಂತ ನಮ್ಮ ಹಟ್ಟಿಗೆ ಕರ್ಕೊಂಬಂದು ಇರ್ಸ್ಕೊಂಡಲ್ಲ, ಇದು ಎಷ್ಟ್ರ ಮಟ್ಟಕ್ಕೆ ಸರಿ ನೀವೇ ಹೇಳಿ? ಇದ್ರಲ್ಲಿ ತಪ್ಪೇನಿದೆ? ಮಧುರ ಅವ್ರೆ, ನೀವು ಪಾರು ಥರನೇ ಮಾತಾಡ್ತಾ ಇದ್ದಾರಲ್ಲ. ಆ ಬಿಲ್ಡರ್ ಬಾಲಣ್ಣ ಬಂದು ಅವಾಜ್ ಆಗ್ತಾಗ ಆ ಬೊಡ್ಡೆ ತಾವ್ ಯಾಕೆ ಅಟ್ಟಿ ಬಿಟ್ಟು ಬರಬೇಕಿತ್ತು? ಅವ್ರಿಗೂ ಅವಾಜ್ ಹಾಕ್ಬಿಡ್ಬೇಕಾಗಿತ್ತಪ್ಪ. ಗೌಡ್ರೆ, ಆ ಬಿಲ್ಡರು ರೌಡಿಗಳನ್ನ ಬಿಟ್ಟು ಅವ್ನ ಮನೆಯಿಂದ ಆಚೆ ಹಾಕ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ಅವ್ರು ಏನ್ ಮಾಡ್ತಾರೆ? ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ. ತಿಂದು ತಿಂದು ಮೈನ ಎಮ್ಮ ಥರ ಬೆಳೆಸ್ಕೊಂಡ್ರೆ ನಾಲ್ಕು ಬುಟ್ಟು ಕಳಿಸ್ಬೇಕಿತ್ತು. ಅವ್ರ ಕೈಲಿ ಆಗ್ಲಿಲ್ಲ, ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ. ಈಗ ನೀವೇ ಹೋಗಿ ಹೊಡೆದ್ ಬನ್ನಿ. ತೊಂದ್ರೆ ಇಲ್ಲ, ಬೇಡ ಬಿಡಿ. ಗೌಡ್ರೆ, ಒಂದ್ಸಲ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಅವ್ರ ಇಂಥ ಪರಿಸ್ಥಿತಿಲಿ ನಿಮ್ಮನೆಗೆ ಬರ್ದೆ ಬೇರೆ ಎಲ್ಲಿ ಹೋಗ್ಬೇಕಿತ್ತು?
ನೀವು ಚಂದಾಗಿ ಹೇಳೋರಿ ಬುಡಿ ಮಧುರ ಅವ್ರೆ ಕಂಡವ್ರನ್ನೆಲ್ಲ ಹಟ್ಟಿಲಿ ಇಟ್ಕೊಂಡು ಉಣ್ಣಕ್ಕಿಕ್ಕ ಅವ್ರೇನು ನಮ್ಮ ನಂಟ್ರ. ಸರ್ ಫಾರ್ ಎಕ್ಸಾಂಪಲ್ ಇಂಥ ಪರಿಸ್ಥಿತಿ ನನಗೆ ಬಂದ್ರೆ ನೀವೇನ್ ಮಾಡ್ತೀರಾ? ನಿಮಗೇನಾದ್ರು ಆ ಥರ ಆಗ್ಬಿಟ್ಟಿದ್ರೆ ನನ್ನ ಕ್ವಾಣಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದಿ. ಏನಂದ್ರೆ ನಿಮ್ಗೆ ಆ ಥರ ಪರಿಸ್ಥಿತಿ ಬರಕ್ ನಾ ಬಿಡಲ್ಲ ಅಂದಿ. ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ? ನಾನೇ ನಿಮ್ಮ ರಿಲೇಟಿವಾ? ಒಂದ್ರ ಸಂಬಂಧ ಬೆಳೆಸ್ಬಿಡದಿ ಮಧುರ ಅವ್ರೆ. ಎದ್ರ ಬದ್ರ ಹಟ್ಟಿಯವ್ರು ಅಂದ್ಮೇಲೆ ಸಂಬಂಧ ನೋಡ್ಕೊಂಡು ಸಹಾಯ ಮಾಡಕ್ಕಾಗ್ದ? ಸೇಮ್ ಟು ಸೇಮ್. ಈಗಲೂ ಅವ್ರನ್ನ ರಿಲೇಟಿವ್ಸ್ ಅನ್ಕೊಂಡು ಹೆಲ್ಪ್ ಮಾಡಿ. ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಎಂತ ಮಾತು ಅಂತ ಹೇಳ್ಬಿಟ್ರಿ ಮಧುರ ಅವ್ರೆ. ಇಂಥ ಮಾತನ್ನ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಗರುಡ ನಾನು ಆಗ್ಬಾರ್ದ ಚೂಡ. ಮಧುರ ಅವ್ರೆ ನೀವು ಹೇಳೋದ್ಮೇಲೆ ಮುಗೀತು. ನಾಳೆಯಿಂದ ಅವ್ರು ನಮ್ಮ ಮಟ್ಟಿಲಿ ಇರ್ತಾರೆ, ನಮ್ಮ ಮಟ್ಟಿಲಿ ಉಣ್ತಾರೆ, ನಮ್ಮ ಮಟ್ಟಿಲಿ ಮನಿ ಕತ್ತಾರೆ. ಗೌಡ್ರೆ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ನೀವೇನಾದ್ರೂ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಕೊಟ್ರೆ ಲೈಫಲ್ಲಿ ನಿಮ್ಮ ಮುಖ ನೋಡಲ್ಲ. ಹಾಯ್ ಪರೋರೆ. ಆಯಕ್ ನಾನೇನ್ ಗೂಳಿಯಾ? ಪರೋರೆ ಹಾಯ್ ಅಂದ್ರೆ ಹಾಯೋದಲ್ಲ, ಮಾತಾಡ್ಸೋ ರೀತಿ. ಅಲ್ಲ ನಾ ರಸೂಲ್ ಪುಗುಟಿ ಹೇಳಪ್ಪ ರಾಕಿ ದಗುಬಟ್ಟಿ. ನಮ್ಮ ಮನೆಯ ಓನರ್ ಅವರನ್ನಿಂತ ಅಂಡರ್ ವರ್ಲ್ಡ್ ಡಾನ್ ಅಂತ ನೆನೆಸಿದಾರಲ್ಲ. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಎಲ್ಲ ಓನರು ಅಂಡರ್ ವರ್ಲ್ಡ್ ಅಂತಾರನೇ ಆವಾಜ್ ಹಾಕೋದು. ಹೌದಾ? ಹಾಗಾದ್ರೆ ನನಗೆ ಕೂಡ ಒಂದು ಸರ್ತಿ ಅಂಡರ್ ವರ್ಲ್ಡ್ ಡಾನ್ ನಮ್ಮನೆ ಆವಾಜ್ ಹಾಕ್ಬೇಕಾ? ಬಾಣ ನಾವೊಂದು ಹೊಸ ಮನೆ ಕಟ್ಟಿ ಬಿಡುವ. ಮೊದ್ಲು ಬಾಡಿಗೆ ಕಟ್ಟು ಆಮೇಲೆ ಮನೆ ಕಟ್ಟಿವಂತೆ. ತಪ್ಪಲೆ ಈ ಮಂಗಳೂರು ಬೆಂಕಿ ಚಂದ್ರನ ನೀನು ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಾನೇನ್ ಮಾಡೋದು, ನೀನೇ ಮಾಡ್ಕೊಂಡಿದ್ಯಲ್ಲ. ಐ ಲೈಕ್ ಇಟ್. ನಾವು ಈಗಲೇ ಹೋಗಿ ರೆಂಟ್ ಕಂಟ್ರೋಲ್ಗೆ ಕಂಪ್ಲೇಂಟ್ ಕೊಟ್ರೆ ಅವರೇ ಬಂದು ಇವ್ರನ್ನ ನೋಡ್ಕೊಳ್ತಾರೆ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಈಗ ಅಂಡರ್ ವರ್ಲ್ಡ್ ಡಾನ್ ತರ ಆವಾಜ್ ಆಗ್ತಾ ಇದಾರೆ. ಆಮೇಲೆ ಅಂಡರ್ ವರ್ಲ್ಡ್ ಡಾನ್ ತರ ಮಚ್ಚ ತಗೊಂಡ್ಬಂದು ಕೊಚ್ಚಾಕ್ಬಿಡ್ತಾರೆ. ಬೇರೆ ವಿಚಾರನ ಯೋಚನೆ ಮಾಡೋದ್ ಬಿಟ್ಟು ದುಡ್ಡು ಹೇಗೆ ಮಾಡೋದು ನೋಡೋಣ. ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ನಿಂತ್ಕೊಂಡು ಯಾರಪ್ಪ ಮಾಡ್ತಾ ಇದಾರೆ? ಬಂದ್ರು ಚಾಮರಾಜನಗರದ ಅರಸರು. ಏನಂದೆ? ಅಲ್ಲ ರಿಂಗ್ ಮಾಸ್ಟ್ರೆ, ನಾವೆಂಥದೋ ಬಿಸ್ನೆಸ್ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಮ್ಮದೆಂತ ಪೀದಿ ಪೀದಿ. ಬಿಸ್ನೆಸ್ ಮೀಟಿಂಗ್ ಅಂತ ಬಿಸ್ನೆಸ್ ಮೀಟಿಂಗು ಬಿಟ್ಟಾಗ ತಿನ್ಕೊಂಡ್ ಬಿದ್ದಿರ್ತದೆ ರೀ ಬೊಡ್ಡೆ ತವ. ನಿಮಗೆ ಅಂತ ಬಿಸ್ನೆಸ್ ಮೀಟಿಂಗ್ ಕೂಡ ಗೌಡ ಖುಷಿಯಾದ. ಅದಕ್ಕೆ ಎಲ್ಲ ಒತ್ತಿದ್ದು. ಗೌಡ್ರೆ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಬಸ್ ಜೋರಾಗಿ ಗೊತ್ತಿಗೆ ಕೇಳು. ಗೌಡ್ರೆ ಮನೆ ಬಾಡಿಗೆ ಕಟ್ಟಕ್ಕೆ 3,000 ರೂಪಾಯಿ ಬೇಕಾಗಿತ್ತು. ಯಾವ ಆಧಾರದ ಮೇಲೆ ಕೊಡ್ಲಪ್ಪ? ಗುಂಡ ಮೇಲೆ ಬೇರೆ ಕೂದ್ಲಿಲ್ಲ. ಇವ ಸೋಕಿ ಬೊಡ್ಡೆತ್ತದು. ಊರ್ ಬಿಟ್ಟವ್ರು 15 ದಿನ ಬರಲ್ಲ. ನಾನ್ ನಿಮಗ್ ದುಡ್ಡು ಕೊಟ್ಬಿಟ್ಟು ನಿಮ್ಮ ನುಡಿಕೊಂಬಂದ್ರೆ ನನಗೆ ಬ್ಯಾನಿಸ್ಬಿಡ್ತಾರೆ. ರಿಂಗ್ ಮಾಸ್ಟ್ರೆ, ದುಡ್ಡು ಕೇಳಿದಾಗ ಎಂತಾದ್ರೂ ಒಂದು ಕಾರಣ ಹೇಳ್ತಾ ಇರ್ತೀರಲ್ವಾ? ದುಡ್ಡು ಕೊಡೋರು ಕಾರಣ ಹೇಳೇ ಹೇಳ್ತಾರೆ, ಸ್ವಲ್ಪ ಸುಮ್ಮನಿರ. ತೊಂದ್ರೆ ಇಲ್ಲ. ಗಿಂಡಿತಿಮ್ಮ, ನೀವು ಇಷ್ಟೊಂದು ದುಡ್ಡು ಕೂಡಿಟ್ಟಿರ್ತಾರಲ್ವಾ? ನಿಮ್ಮ ಲಾಕರನ್ನು ಯಾರಾದ್ರೂ ಕತ್ಕೊಂಡು ಹೋದ್ರೆ ಎಂತ ಮಾಡ್ತೀರಾ? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಈ ಗೌಡನ್ ದುಡ್ಡು ಮುಟ್ಟ ಅಂತ ಗಂಡು ಈ ಬೀದಲ್ಲಿ ಹುಟ್ಟಿಲ್ಲ, ಮುಂಡ ಹುಟ್ಟದು ಇಲ್ಲ. ರೀ ಗೌಡ್ರೆ ಯಾಕ್ರಿ ಅಮಾಯಕರು ಹೊಡಿತಾ ಇದ್ದೀರಾ? ಅಣ್ಣಪ್ಪನವ್ರೆ, ಇವ್ರನ್ನ ಅಮಾಯಕರು ಅಂದ್ರೆ ನಿಮ್ಮನ್ನೇ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ ಕಳಿಸ್ಬಿಡ್ತಾರೆ. ಗಂಡಸಾದನು ಎಲ್ಲ ಕೆಲಸನೂ ಮಾಡ್ಬೇಕ್ರಿ. ನೀವು ಅಣ್ಣಪ್ಪನವ್ರಿ, ನಾನು ಗಂಡಸು ಅಂತ ಇಡೀ ಜಗತ್ಗೆ ಗೊತ್ತದೆ. ಯಾಕಂದ್ರೆ ಇನ್ನೊಸಿದಿಂದಲೇ ಮರಿಗೌಡ ಬತ್ತವನೆ. ಅದ್ರಿಂದ ಗಂಡಸು ಅನಿಸ್ಕೊಳ್ಳಲ್ಲ ರೀ. ಮನೇಲಿರೋ ಹೆಂಗಸರುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಿಮಗ್ ತಾಕತ್ತಿದ್ರೆ ಈಗ್ಲೇ ಮನೆಗೆ ಹೋಗಿ ಪಾರೋರ್ಗೆ ಹೇಳಿ ಊರಿಂದ ನಿಮ್ಮಮ್ಮ ಬರೋದನ್ನ ತಡೀರಿ. ಓ ಅಣ್ಣಪ್ಪನವ್ರಿ, ನಮ್ಮವ್ವ ನಮ್ಮಟ್ಟಿಗೆ ಬಂದ್ರೆ ತಮಗೇನು ಬಾಧೇನು? ಊರಿಂದ ಇವ್ರ ಅಮ್ಮ ಬಂದು ಇಲ್ಲಿ ಜಾಂಡ ಊರ್ಬಿಟ್ರೆ ನಾನು ಪಾರು ಅವ್ರನ್ನ ಹೇಗಪ್ಪ ನೋಡ್ಲಿ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಕಣ್ಣಿಗೆ ಬೆನ್ನು ಕೊಟ್ಟೆ ಹೋಗ್ಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟೆ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಊರಿಂದ ಬಂದ್ರೆ ಬೆಳಿಗ್ಗೆ 4, ಮಧ್ಯಾಹ್ನ 4, ರಾತ್ರಿ 4 ಬೀಳೋದು ನಿಮ್ಗೇನೆ. ನೀವ್ ಹೇಳೋದು ದಿಟ ಅಣ್ಣಪ್ಪನವ್ರೆ. ಅದಕ್ಕೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗಲೇ ಮನೆಗೆ ಹೋಗಿ ಪಾರು ಅವ್ರನ್ನ ಸಮಾಧಾನ ಮಾಡಿ ಊರಿಂದ ನಿಮ್ಮಮ್ಮ ಬರೋದನ್ನ ತಪ್ಪಿಸಿ. ಆಯ್ತು ಅಣ್ಣಪ್ಪನವ್ರೆ, ಪಾರು ಹೇಳ್ತೀನಿ. ಕೇಳಲಿಲ್ಲ ಅಂದ್ರೆ ಉದಾರಂಗ ಬಸ್ನವನಿಗೆ ನಮ್ಮ ಅವ್ನ ಕರ್ಕೊಂಬರ್ಬೇಡ ಅಂತ ಹೇಳ್ಬಿಡ್ತೀನಿ. ಜಾನಿ ಬಾಯ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ರಾದು? ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, 3,000 ಇದ್ರೆ ಕೊಡ್ತೀರಾ? ನನಗೂ ಖರ್ಚಿಗೆ ಕಾಸಿಲ್ಲ, 1,500 ಕೊಟ್ಬಿಡಿ. ತಾಳಕಕ್ಕೆ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತಾರಲ್ಲ, ಹಂಗಾಯ್ತು ನನ್ನ ಕತೆ. ಒಂದು ಕಾಪಿಗೋಸ್ಕರ ನಮ್ಮ ಅವ್ವನ್ನ ಗೆಪ್ತಿ ಮಾಡ್ಕೊಂಡು
ಗುಳ ಕಾಯಿಸಿ ನಾನೇ ಇಟ್ಕೊಂಡಂಗಾಯ್ತು. ಪಾರುಗ ಸಮಾಧಾನ ಮಾಡಿ ನಮ್ಮವ್ವನ್ನ ಬರ್ದೇ ಇರಂಗೆ ಮಾಡ್ಬೇಕಲ್ಲ. ರೀ ಒಬ್ರೇ ಕುತ್ಕೊಂಡು ಯಾನ್ ಯೋಚನೆ ಮಾಡ್ತಿದ್ದೀರಿ? ನೀನು ನನ್ನ ಬಾಯಿಗೆ ಕಸ್ತೂರು ಬಂಡಿ ಜಾತ್ರೆಯಲ್ಲಿ ಕಲ್ಯಾಣ ಸೇವೆ ಹಾಕಿದಲ್ಲ, ಅದನ್ನ ಗೆಪ್ತಿ ಮಾಡ್ಕೊತಾ ಇದ್ದಿ. ಪಾರು, ನೀ ಯಾವಾಗಲೂ ಯಾಕೆ ನಮ್ಮ ಅವ್ವನ ಬಗ್ಗೆ ಚಿಂತೆ ಮಾಡಿಯೇ? ಈಗ ನಾನು ನಿನಗೊಂದು ಕ್ಯಾಮೆ ಹೇಳಿನಂತೆ, ನೀನು ಅದನ್ನ ಚಾಚು ತಪ್ಪದಾಗ ಮಾಡ್ತಿದೆ ಅಂತೆ. ಅದ್ ನಂಗೆ ಇಷ್ಟ ಆದ್ರೆ ಮಾಡ್ತೀನಂತ, ಇಷ್ಟ ಆಗಿಲ್ಲ ಅಂದ್ರೆ ಮಾಡಲ್ವಂತೆ. ತೊಂದರೆ ಇಲ್ಲ, ನಮ್ಮ ಅವ್ವನಿಗೆ ಫೋನ್ ಮಾಡ್ಬಿಟ್ಟು ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಡು. ನಾನ್ ಯಾಕೆ ಅತ್ತೆ ಹಂಗೆಲ್ಲ ಹೇಳ್ಬೇಕು? ನಾ ಯಾವಳದ್ ನಾವು ಸಿಕ್ಕೇವಳು, ನಮ್ಮ ಅವ್ವನಿಗೆ ವಯಸ್ಸಾಗ್ಬಿಟ್ಟದೆ, ಪುಟ್ಮಲ್ಲಿ ಬೇರೆ ಬಸ್ರಿ ನೋಡ್ಕೊಂಡು ಅಲ್ಲೇ ಇರಲಿ. ವಯಸ್ಸಾಗಿರೋದ್ ನಮ್ಮ ಅತ್ತೆ ಹಂಗಲ್ಲ, ಈಗ್ಲೂ ನಮ್ಮ ಅತ್ತೆವ ನಿಮ್ನ ಚಡ್ಡಿ ಒಗ್ದಾಕ್ಬಿಡ್ತಾರೆ. ಅದಕ್ಕೆ ಬರೋದು ಬೇಡ ಅಂದದು. ಏನಂದ್ರಿ? ನಾ ಎವಳೆ ಕ್ಯಾಮೆ ಮಾಡಿದ್ರೆ ನಿನ್ನ ಸುರ್ಸುರು ಬತ್ತಿ ಸಿನಿಮಾ ಕರ್ಕೊಂಡು ಹೋಯ್ತೀನಿ. ಹಂಗಂದ್ರಿಯಾ? ನಾ ಅಂದದೇ ಹಂಗೆ. ನೀವು ಬರೀ ಕ್ಯಾಮೆ ಆಗೋ ಗಂಟ ಹಂಗೆ ಹೇಳ್ತೀರಿ, ಆಮೇಲೆ ಟಿವಿನಾಗೆ ನೋಡ್ಕೊಂತ ಹೇಳ್ಬಿಡ್ತೀರಿ. ಇಲ್ಲ ಪಾರು, ಇಷ್ಟೊತ್ತ ನಿನ್ನ ಸಿನಿಮಾ ಕರ್ಕೊಂಡೋಗಿ ಕುಲ್ಪಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಹಂಗಾದ್ರೆ ಅತ್ತೆವನ್ನು ಬರಕ್ಕೆ ಹೇಳ್ತೀರಿ, ನಾವು 3 ಜನ ಐಸ್ ಕ್ರೀಮ್ ತಿನ್ಕೊಂಡು ಸಿನಿಮಾ ನೋಡವು. ಅಯ್ಯೋ, ನಾ ಎವಳದ್ ನಾವು ಸಿಕ್ಕೇವಳು, ನಮ್ಮವ್ವ ಬಂದ್ಬಿಟ್ರೆ ನಮ್ಮಿಬ್ಬರಿಗೂ ಡಿಸ್ಟರ್ಬ್ ಆಗಲ್ವಾ? ಏನು ಆಗಕ್ಕಿಲ್ಲ, ನಮ್ಮ ಅತ್ತೆವ ಬರ್ತೀನಿ ಅಂತ ಹೇಳ್ಮೇಕೆ ಬಂದೇ ಬರ್ತಾರೆ. ಓಕೆ ಮಾ, ಗುಡ್ ನೈಟ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಏನ್ ಜಾನಿ, ಸಾಂಗ್ ಎಲ್ಲ ಜೋರಾಗಿದೆ. ಮಧು, ನಾನು ಹುಡುಗಿರ್ನ ತುಂಬಾ ಪ್ರೀತಿಸ್ತೀನಲ್ಲ, ಅದಕ್ಕೆ. ರೀ ಗೌಡ್ರೆ, ನಿಮ್ಮಮ್ಮ ಏನ್ ಮನುಷ್ಯರು ದೆವ್ವನ್ರಿ? ಎಂತ ಮಾತು ಅಂತಾರ್ರಿ. ಎಷ್ಟಾದ್ರೂ ಅವ ನಮ್ಮವ್ವ ಅವನೇ. ಅವ್ವ ಅಂತೆ, ಅವ್ವ ಕೊಳ್ಳಿ ದೆವ್ವ. ನನ್ ಕಾಪಾಡಕ್ಕೆ ಹೆಂಗ್ ಹೊಡೆದ್ರು ಗೊತ್ತೇನ್ರಿ? ಅಲೆಪ್ನವ್ರೆ, ಪುನಃ ನಮ್ಮ ಅವ್ವನ ಕಾಲು ಹೊಡೆಸ್ಕೊಂಡ್ರಿ. ಈ ಗೌಡ್ರೆ, ಅವ್ರ ಕೈಲಿ ಹೊಡೆಸ್ಕೊಂಡು ನಾನು ನೋವು ಅನುಭವಿಸ್ತಾ ಇದ್ರೆ ನೀವು ಆಡ್ಕೊಂಡು ನಗ್ತೀರೇನ್ರಿ? ಅನೆಪ್ನವ್ರೆ, ನಾವು ನಮ್ಮ ಅವ್ವನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದು ತಾನೆ. ಅಷ್ಟ್ರಲ್ಲಿ ಯಾಕೆ ಆತ್ರ ಗುಟ್ಟದ ಅರೆಸ್ತಾರೆ ಹಟ್ಟಿ ಒಳಗೆ ಬಂದು ಒದ ತಿಂದ್ರಿ? ಗೌಡ್ರೆ, ರಾಕಿನೂ ಸೂರ್ಯನು ವೇಷ ಹಾಕೊಂಡು ನಿಮ್ಮ ಮನೆಗೆ ಬಂದಾಗ ನಿಮ್ಮಮ್ಮ ಇಲ್ಲದೆ ಇದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡುತ್ತಲ್ಲ ಅಂತ ನಿಮ್ಮಮ್ಮ ಇದಾರ ಇಲ್ವ ನೋಡೋಣ ಅಂತ ಬಂದೆ. ಪಾರು ಅವ್ರ ಹತ್ರ ಇನ್ನೇನು ತಿಳ್ಕೋಬೇಕು ಅನ್ನೋಷ್ಟರಲ್ಲಿ ನಿಮ್ಮಮ್ಮ ಹಬ್ಬ ಥರ ಎಂಟ್ರಿ ಕೊಟ್ಬಿಟ್ರು. ಅನೆಪ್ನವ್ರೆ, ಮೈಂಡ್ ಟಂಗ ಐತೆ. ಅಷ್ಟೊತ್ತಿಂದ ನಾನು ನೋಡ್ತಾವ್ನಿ, ನಮ್ಮವ್ವನ್ನ ನನ್ನವ್ವ ಅನ್ನೋದು ಮರೆತು ಬಾಯಿಗೆ ಬಂದಂಗೆ ಬೈತಾ ಇದಾರ. ಇದೆಲ್ಲ ಚೆಂದಾಗಿರಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಎಷ್ಟೇ ಆಗಲಿ ದೊಡ್ಡವರು, ನಾನು ನನ್ನ ಮಾತನ್ನ ವಾಪಸ್ ತಗೋತೀನಿ. ಓಕೆ? ಅನೆಪ್ನವ್ರೆ, ನನಗೊಂದು ಅನುಮಾನ. ನಮ್ಮವ್ವ ಹಂಗೆಲ್ಲ ಸುಮ್ಮನೆ ಬಾರಿಸಲ್ಲ. ನೀವೇನು ಅನ್ನಬಾರ್ದು ಅಂದಿರ್ತೀರಿ, ಅದಕ್ಕೆ ತಗದು ಹಾಕ್ಬಿಟ್ಟಿರ್ತಾಳೆ. ನಾನು ಯಾಕ್ರಿ ಮಾಡಬಾರ್ದು ಕೆಲಸ ಮಾಡಲಿ? ಅವ್ರಿಗೆ ನಾನೊಂದು ಕವನ ಹೇಳಿದೆ, ಅದಕ್ಕೆ ಸರಿಯಾಗಿ ಬಾರಿಸ್ಬಿಟ್ರು. ಕಣಪ್ಪ, ನೀವು ಕವನ? ಅನೆಪ್ನವ್ರಿ, ಅದು ಯಾನು ಕವನ ಹೇಳಿದ್ರಿ ಅಂತ ಒಂದ್ಸತಿ ಹೋಗ್ಬಿಡಿ, ನಾನು ಕಿವಿಯಾರ ಕೇಳಿಸ್ಕೊಂಡು ಬಾಯಾರ ನಕ್ಬಿಡ್ತೀನಿ. ಹಗಲಿನ ಆಕಾಶಕ್ಕೆ ಸೂರ್ಯ ಚಂದ, ಹಗಲಿನ ಆಕಾಶಕ್ಕೆ ಸೂರ್ಯ ಚಂದ, ಇರುಳಿನ ಆಗಸಕ್ಕೆ ಚಂದ್ರ ಚಂದ, ಚಂದಕ್ಕಿಂತ ಚಂದ ನೀ ನಿಮ್ಮ ಅಂದ, ಚಂದಕ್ಕಿಂತ ಚಂದ ಈ ನಿಮ್ಮ ಅಂದ, ಅದಕ್ಕೆ ಓಡಿ ಹೋಗಿರುವುದು ನಿಮ್ಮ ಗಂಡ ನಿಮ್ಮಿಂದ. ಅಣ್ಣಪ್ಪನವ್ರಿ, ಈ ನಿಮ್ಮ ಕವನನ್ನ ಕೇಳಿಸ್ಕೊಂಡು ನಮ್ಮವ್ವ ಕೆರ ತಕಳ್ದೆ ಕೈಯಲ್ಲಿ ಹೊಡೆದಾಳಲ್ಲ, ಅದಕ್ಕೆ ಖುಷಿ ಪಡಿ. ನಿಮ್ಮ ಕವನ ಕೇಳಿದ್ಮೇಲೆ ನನಗೊಂದು ಕವನ ಗೆಪ್ತಿ ಬರ್ತದೆ. ಹೇಳ್ಯಾ? ಹೇಳಿ ಹೇಳಿ. ಆಕಾಶದಲ್ಲಿ ಗರುಡ ಸರ್ ನಮಸ್ಕಾರ. ಇರ್ಲಿ ಗೌಡ್ರೆ, ಜಾನಿ ಬಾಯ್, ನೀವು ಕೊಟ್ಟಿರೋ ದುಡ್ಡಿಂದ ಮನೆ ಬಾಡಿಗೆ ಕಟ್ದಂಗಾಯ್ತು. ಥ್ಯಾಂಕ್ ಯು. ಅಡಕ್ಕೆ ಅಕ್ಕಪುಲ ಕಷ್ಟ ಅದ, ದುಡ್ಡು ಕೊಡಿ ಅಂತ ದುಡ್ಡು ಇಸ್ಕೊಂಡು ನಮ್ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ರೂಢ?
ಟೆನ್ಷನ್ ಮಾಡ್ಕೋಬೇಡಿ ಗೌಡ್ರೆ ನಿಮ್ ಕೆಲಸ ಅಲ್ವಾ ನಿಧಾನಕ್ಕೆ ಮಾಡಿದ್ರೆ ಆಯ್ತು. ಅನೇಪ್ನವ್ರೆ ಆವೇಶಕ್ಕೊಳಗಾಗ್ಬೇಡಿ. ಏ ಬಾಂಡ್ಲಿ, ದುಡ್ಡು ಇಸ್ಕೊಳ್ವಾಗಿರೋ ಅರ್ಜೆಂಟು ನಾವ್ ಹೇಳಿದ ಕೆಲಸ ಮಾಡುವಾಗ ಯಾಕೋ ಇರಲ್ಲ. ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಈಗ ಆರಾಮಾಗಿರಿ ಗೌಡ್ರೆ ಅಂತ ಕೂಲಾಗಿ ಹೇಳ್ತಿದ್ಯಾ. ಎಲ್ಲೋ ನಿನ್ ಪಾರ್ಟ್ನರ್ ಆಫ್ ಮೆಂಟ್ಲು, ಅಲ್ಲೇ ಫುಲ್ ಮೆಂಟ್ಲು. ಎಲ್ಲೋ ರಾಕಿ ಬಾಬಾ ವೇಷ ತರಕ್ ಹೋಗಿದ್ದಾನೆ. ಅಡಕ್ಕೆ ಕಬ್ಬುಲ ತಡ ಮಾಡಬೇಡಿ. ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮವ್ವ ನಮ್ಮ ಇಲ್ಲಿರೋ ಮೂಳೆ ಎಣಿಸ್ಬಿಡ್ತಾಳೆ. ಗೌಡ್ರೆ ಜಾನಿ ಬಾಯ್ ಚಿಂತೆ ಮಾಡಬೇಡಿ. ರಾಕಿ ಬರ್ತಿದ್ದಂಗೆ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತೀವಿ, ನಿಮ್ಮ ಅಮ್ಮನ ಎಕ್ಸಿಟ್ ಕೊಡಿಸ್ತೀವಿ. ಹುಷಾರಾಗಿ ಹೋಗ್ರಪ್ಪ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮವ್ವ ನಿಮ್ಮಿಬ್ರಿಗೂ ಬ್ಯಾ ಅನ್ನಿಸ್ಬಿಡ್ತಾಳೆ. ಯಾಕಂದ್ರೆ ಅವ ಪೊಲೀಸ್ ನಾಯಿ ಇದ್ದಂಗೆ. ನೀವೇನಾದ್ರು ನಮ್ಮ ಅವ್ವನಿಗೆ ಎಕ್ಸಿಟ್ ಕೊಡಿಸ್ತಿಲ್ಲ ಅಂದ್ರೆ ನಾವಿಬ್ರು ಸೇರ್ಕೊಂಡು ನಿಮ್ಮಿಬ್ರಿಗೂ ಪರ್ಮನೆಂಟ್ ಆಗಿ ಎಕ್ಸಿಟ್ ಕೊಡಿಸ್ಬಿಡ್ತೀವಿ. ಲೇ ರಾಕಿ, ಗೆಟಪ್ ಎಲ್ಲ ಓಕೆನೇನಾ? ಎಂತ ಮಾತಾಡ್ತಾನ ಬೋಲ್ ಮಂಡೆ. ಅಲ್ಲ ನಾನು ನಿನ್ನ ತಲೆಗೆ ಕೂದಲನ್ನು ಕೂರಿಸಿ ನೀನು ಸೇಮ್ ಟು ಸೇಮ್ ಬಾಪನ ನಮ್ಮನೆ ಕಾಣ್ತೀಯ. ನಾನೇ ಕಾಣ್ತೇನೆ. ನೀನು ಮೆಂಟಲ್ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಬಾಬಾ ತರನೇ ಕಾಣ್ತೀಯ ಕಣ. ಲೇ ರಾಕಿ, ಕೊನೆ ಸಲ ಒಂದ್ಸಲ ನೋಡ್ಕೊಂಬ್ರ. ಲೇ ಗೌಡ್ರ ತಾಯಿಗೆ ಏನಾದ್ರು ಡೌಟ್ ಬಂದ್ಬಿಟ್ರೆ ನಮ್ ಕತೆ ಅಷ್ಟೇ. ಡಿಯರ್ ರಾಕಿ ಹಿಯರ್, ನೋ ಫಿಯರ್, ಕಮ್ ಆನ್ ಪಾರು ಬಾಬಿ, ಪಾರು ಬಾಬಿ, ಪಾರು ಬಾಬಿ, ಪಾರು ಬಾಬಿ. ಐ ಲೈಕ್ ಇಟ್. ಲೇ ನಾವು ಬಾಬಾ ಕಣೋ, ಬಾಬಿ ಹೆಸರು ಕರೆಯಂಗಿಲ್ಲ. ಜೈ ಅಳ್ಕಂದ ಇಲ್ಲಿ ನೋಡ್ಕಂದ. ಪ್ಲಾನ್ ಫ್ಲಾಪ್ ಆದ್ರೆ ಗೌಡ್ರು ಮಾಡಿಸ್ತಾರೆ ಇಬ್ರಿಗೂ ಒಂದ. ಬರ್ಬೇಕು ಸ್ವಾಮಿಗಳು. ಇದ್ಯಾನ ಇಲ್ಲೇ ನಿಂತ್ಕೊಂಡಿದ್ರಿ, ಬನ್ನಿ ಕುತ್ಕೊಳ್ಳಿ. ಜೈ ಅಳ್ಕಂದ ಇಲ್ಲಿ ನೋಡ್ಕಂದ. ನಿಮ್ನೆ ನೋಡ್ತವನಲ್ಲ. ಅದನ್ನ ನನ್ಗೆ ಹೇಳಿದ್ದು. ಸ್ವಾಮೀಜಿಗಳೇ ಕಣ್ ಮುಚ್ಚಿದ್ದೀರಾ? ಕಣ್ಬಿಟ್ ಮೇಲೆ ನೋಡ್ಕಂದ. ಬನ್ನಿ ಕುತ್ಕೊಳ್ಳಿ. ಸ್ವಾಮಿಗಳೇ, ಇದ್ಯಾನ ಇದು? 7ಕ್ಕೆ 7 ಜನ ಮಟ್ಟಿಚೂರಿ ಬಂದ್ಬಿಟ್ಟಿದ್ದೀರಿ. ಹೇಳಿದ್ರೆ ಕೇಳಿದ್ರೆ ನಿನ್ನ ಮನೆಗೆ ನಾವು ಊಟಕ್ಕೆ ಬಂದಿಲ್ಲಮ್ಮ. ನಿನ್ನ ಭವಿಷ್ಯವನ್ನು ಹೇಳಿ ಅಂತ ನಮ್ಮ ಮನೆ ಯಾರು ಹೇಳಿ ಕಳಿಸಿದ್ರು. 7 ಕಳ್ಸಿದ್ರ? ಯಾರು 7 ಕಳ್ಸಿರೋದು? ಅದು ದೇವ್ರು ನಮ್ ಕನ್ಸಲ್ ಬಂದು ನಿಮ್ ಭವಿಷ್ಯನ ಹೇಳಿ ಅಂತ ಹೇಳಿದ್ರು. ಹಂಗಂದಿರಿಯ? ನನ್ ಭವಿಷ್ಯ ಯಾನು ಅಂತ ಹೇಳಿ ಸ್ವಾಮಿಗಳೇ. ಜೈ ಅಲ್ಕಾನಂದ ಇಲ್ಲಿ ನೋಡ್ಕಂದ. ಸ್ವಾಮಿಗಳೇ ಕಣ್ ಮುಚ್ಚಿದ್ದೀರಾ? ಕಣ್ಬಿಟ್ ಮೇಲೆ ನೋಡ್ಕಂದ.